ಹರೇ ಶ್ರೀನಿವಾಸ. ನಾ ಇವತ್ತು ನಿಮ್ಗೆಲ್ಲರೂ ಏನು ಹೇಳಿಕ್ಕೆ ಬಂದೀನಂದ್ರೆ ಗಣೇಶಂದು ಹಾರ ಹೆಂಗೆ ಮಾಡಬೇಕು 21ರದ್ದು ಅಂತ. ಈ ಥರ ಹತ್ತಿ ಇದು ಮಾಡಿಕೊಂಡು ಗೆಜ್ಜೆ ವಸ್ತ್ರ ಮಾಡ್ಕೊರಿ. ಈ ಥರ ಗೆಜ್ಜೆ ವಸ್ತ್ರ ಮಾಡಿಕೊಂಡು 21 ಅಡಿ ಗಣಪನಿಗೆ 21 ಅಡಿ ಈ ಥರ ಮಾಡಿಕೊಂಡು ಈ ಥರ ಗೆಜ್ಜೆ ವಸ್ತ್ರ ಮಾಡಿಟ್ಕೋರಿ. ಮಾಡಿಟ್ಕೊಂಡು ಇವು ಗೆಜ್ಜೆ 21 ಇರಬೇಕು. 2, 4, 6, 8, 10, 12, 14, 16, 18, 20, 21 ಇಷ್ಟು ಬರ್ತವೆ. ಇಷ್ಟು ಇದು 21 ಆಗ್ಬೇಕಿದೆ. ಈ ಥರ 2, 3, 4, 5, 20, 21 ಈ ಥರ ಬರ್ತದೆ. ಈ ಥರ ನೀವು ಗಣಪತಿಗೆ ಈ ಥರ ಹಾಕ್ಬೇಕದು 21. ಇದು ಗಣಪತಿ 21, ಯಾಕಂದ್ರೆ ಮೋದಕನೂ 21 ಇರ್ತದೆ. ಇದನ್ನು ನಾವು 21 ಹಾಕ್ಬೇಕು. ಈ ಥರ 21 ಬರ್ತದೆ. ಈ ಥರ ಮಾಡಿ ನೀವು ಗಣಪತಿಗೆ ಏರಿಸ್ಬೇಕು. ನಿಮ್ಗೆ ಯಾರಿಗಾದರೂ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದ್ರೆ ನನಗೆ ಆರ್ಡ್ರ್ ಮಾಡಿ ನಾವು ನಿಮಗೆ ಮಾಡಿಕೊಡ್ತೀವಿ. ಅದೇ ಥರ ಬತ್ತಿ ಬರ್ತದೆ. ಬತ್ತಿ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಈ ಥರ ಹತ್ತಿ ತಗೊಂಡು ಇವು 21 ಮಾಡ್ಕೋಬೇಕು. 2, 3, 4, 5, 6, 7, 8, 10, 20, 21 ಈ ಥರ 21 ಬರ್ತಾವೆ. ಇವು 21 ಹಿಂಗೆ ಸೇರಿಸ್ಕೊಂಡು ಒಂದು ಬತ್ತಿ ಮಾಡಬೇಕು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21 ಇವಷ್ಟು ಸೇರಿಸಿ ಇಲ್ಲಿ ತಿರುಗಬೇಕು. ಇಲ್ಲಿ ಹಿಂಗೆ ನಿಮಗೆ ಸಿಗ್ತದೆ. ನಾನು ಕೈಲೇ ತಿರುಗಿಬಿಡ್ತೀನಿ, ಯಾಕಂದ್ರೆ ನಂಗೆ ರೂಢಿ ಇರ್ತಲ್ಲ. ನೀವು ಗುರ್ತಿರ್ಲಾರ್ದವ್ರು ತಿರುಗ್ಲಿಕ್ಕೆ ಬರಲಾರ್ದವ್ರು ಏನು ಮಾಡಬೇಕು, ಈ ಥರ ದಾರ ಇರ್ತಲ್ಲ, ದಾರ ತೊಗೊಂಡು ಈ ಕಡೆ ಏನು ತುದಿ ಇರ್ತಲ್ಲ ಆ ತುದಿಗೆ ಬಿಗಿತಾಗಿ ನೀವು ಈ ಥರ ದಾರ ಸುತ್ತಬೇಕು. ಈ ಥರ ಇಲ್ಲಿ ಇದು ಬಂದಿರ್ತಲ್ಲ, ಇದು ಸ್ವಲ್ಪ ಆಗ್ತಲ್ಲ, ಅದಕ್ಕೆ ಇನ್ನೊಂಚೂರು ಹತ್ತಿ ಸೇರಿಸಿ ಇಲ್ಲಿ ತಿರುಗಬೇಕು. ಇಲ್ಲಿ ದೀಪ ಹಚ್ಚಲಿಕ್ಕೆ ಬೇಕಲ್ಲ ನಮ್ಮ
ಈ ಥರ ಬರುತ್ತೆ. ಇದನ್ನು 2 ದೀಪ ಹಚ್ಬೇಕು ನಾವು ಗಣಪತಿ ಮುಂದೆ. ಇದು ವಿಶೇಷ ವಿಘ್ನೇಶ್ವರನಿಗೆ. ಅದು 21 ಗೆಜ್ಜೆ ವಸ್ತ್ರ ಏರಿಸಿ, ಇದು 21 ದೀಪ ಹಚ್ಚಿ, ಆಮೇಲೆ ಗೌರಿ ದಾರನೂ ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ ಹೆಂಗೆ ಮಾಡ್ಬೇಕಂತ. ಈ ಥರ ಗೌರಿ ಗಣೇಶ ಮತ್ತು ವರಮಹಾಲಕ್ಷ್ಮಿಗೆ ಹೆಂಗಿದು ನೀವು 16 ಎಳೆ ದಾರ ಅಂದರೆ ಈ ಥರ ಎಳೆ ತಕ್ಕೋಬೇಕು. ಈ ಥರ ಹತ್ತಿಯೊಳಗೆ ಕಸರಿರಬಾರ್ದು, ಕಾಳು ಬಿಡಿಸ್ಬೇಕು. ಕಾಳುಗಳನ್ನು ಬಿಡಿಸಿ ಕಸರಿಲ್ಲಾರ್ದಂಗೆ ಮಾಡ್ಬೇಕು. ಕಸರಿದ್ರೆ ಕಣ್ಣು ಹೋಗ್ತಾವಂತ ನಮಗೆಲ್ಲ ಹಿರಿಯರು ಹೇಳ್ತಿದ್ರು. ಅದೇ ಥರ ನಾವು ನಡ್ಕೊಂಡು ಬಂದೀವಿ. ನೀವು ಅದೇ ಥರ ಮಾಡಿರಿ. ನೀವು ಈ ಥರ ಎಳೆ ತಕ್ಕೋಬೇಕು ಫಸ್ಟಿಗೆ. ಈ ಥರ ಎಳೆ ತಕ್ಕೋಬೇಕು. ತಕ್ಕೊಂಡು ಇದು 16 ಎಳೆ ಮಾಡಬೇಕು. ಇಷ್ಟು ಈ ಥರ 16 ಬರ್ಬೇಕು. 3 4 5 6 15 16 ಈ ಥರ. ಇದು 16 ಎಳೆ ಗೌರಿ ಗಣೇಶ ಮತ್ತು ವರಮಹಾಲಕ್ಷ್ಮಿ. ಈ ಥರ ಮಾಡಿ ಆಮೇಲೆ ಗೌರಿ ಗಣೇಶ ಲಕ್ಷ್ಮಿಗೆ ಅಷ್ಟದಳದಿ ಬತ್ತಿ ಬರ್ತದೆ. ಅದು ವಿಶೇಷ. ಅಷ್ಟಲಕ್ಷ್ಮಿಯರು ಅಂತ ಹೇಳಿ ಕೇಳಿರ್ತಾರಲ್ಲ, ಅಷ್ಟದಳದ ಬತ್ತಿ ದೀಪ ಹಚ್ಚಿದ್ರೆ ಇನ್ನೂ ನಿಮಗೆ ಫಲ ಸಿಗ್ತದೆ ಅಂತ ಹೇಳ್ಕೊಡ್ತೀನಿ. ಮಾಡ್ಬೇಕಂತ ತೋರಿಸ್ತೀನಿ ನಾನು. 2 ಬಟ್ ಇರ್ತಲ್ಲ, 2 4 6 8 ಸಲ ಸುತ್ಕೋಬೇಕು. ಇದನ್ನು ಸುತ್ತಕೊಂಡು 2 ಸೇರಿಸಿ ಹಿಂಗೆ ಈ ಥರ 8 ಬತ್ತಿ ಮಾಡ್ಕೋಬೇಕು ನೀವು. ಈ ಥರದ್ದು 8 ಬತ್ತಿ ಒಂದಾಯ್ತು. ಈಗ 4 6 8 7 ಇದು 8 ಇದ್ದಿದ್ದು 2 2 4 6 8 ಈ ಥರ 8 ಬತ್ತಿ ಮಾಡ್ಕೋಬೇಕು. ಅಂದರೆ 8 ಹಿಡಿದು 8 ಬತ್ತಿ ಮಾಡ್ಕೋಬೇಕು. ಅಷ್ಟದಳ ಇದು ಅಷ್ಟಲಕ್ಷ್ಮಿಯರಂತ ಕೇಳಿರ್ತಲ್ಲ ನೀವು, ಅದಕ್ಕೆ ಇದನ್ನು ಹಚ್ಚೋದ್ರಿಂದ ಅಷ್ಟಲಕ್ಷ್ಮಿ ಬತ್ತಿ ಹಚ್ಚಿದ ಫಲ. ಈ ಥರ ಈ ಥರ 8 ಬತ್ತಿ ಮಾಡ್ಕೋಬೇಕು. ಅಂದ್ರೆ ಈ ಥರ 2 ಬತ್ತಿ ಮಾಡ್ಕೊಂಡು ನೀವು ಹಚ್ಬೇಕಾಗ್ತದೆ ದೇವರಿಗೆ. 1 2 3 4 5 6 7 8 ಈ ಥರ 8
ಹಿಂಗೆ ಮಾಡಿಕೊಂಡು ಇಲ್ಲೇ ಅದೇ ಹೇಳಿದೆ ನಾ ನಿಮ್ಗೆ ತಿರುಗ್ಲಿಕ್ಕೆ ಬರೋಂಗಿಲ್ಲ, ನಾವು ಹಿಡಿದು ಹಿಂಗೆ ತಿರುಗ್ಬಿಡ್ತೀವಿ. ಹಿಂಗೆ ನೀವು ಅದಕ್ಕೆ ನೀವೇನು ಮಾಡ್ಬೇಕು, ಆಗ ಹೇಳಿದ್ನಲ್ಲ ದಾರ ಕಟ್ಕೋಬೇಕಂತೇಳಿ. ಹೊಸ್ದಾಗಿರ್ತಲ್ಲ ನಿಮ್ಗೆ ಕೈ ಇದು ಇರಂಗಿಲ್ಲ, ಹಿಂಗೆ ಈ ಥರ ದಾರ ಕಟ್ಬಿಡ್ರಿ ಇಲ್ಲಿ ಫಿಟ್ಟಾಗಿ. ದಾರ ಕಟ್ಟಿ ಇಲ್ಲಿ ಏನೇನು ಉದುರ್ತಲ್ಲ ಇದು ಇಲ್ಲಿಗೆ ಈ ಥರ ಹತ್ತಿ ಹಚ್ಕೋಬೇಕೀಗ. ಬತ್ತಿ ಮಾಡ್ಕೋಬೇಕಲ್ಲ ನೀವು ಇಲ್ಲಿ. ಈ ಥರ ಬರುತ್ತೆ ಇದು ಬತ್ತಿ. ಈ ಥರ ಆಗುತ್ತೆ ಬತ್ತಿ. ಬೇಕಾದವರು ಆರ್ಡ್ರ್ ಮಾಡಿರಿ. ಅಷ್ಟಲಕ್ಷ್ಮಿ ಬತ್ತಿನೂ ಸಿಗ್ತದೆ. ಇದು ಇದು ಅಷ್ಟಲಕ್ಷ್ಮಿ ಬತ್ತಿ. ಇದು ಗಣೇಶನ ಬತ್ತಿ 21. ಇದು 21. ಇದು 21 ಗಣೇಶನ ಬತ್ತಿ. ಇದು ಗೌರಿ ಬತ್ತಿ ಅಷ್ಟದಳದ್ದು. ಬೇಕಾದವರು ಆರ್ಡ್ರ್ ಮಾಡಿರಿ, ನಿಮ್ಮ ಮನೆಗೆ ನಾವು ತಲುಪಿಸ್ತೀವಿ. ಹರೇ ಶ್ರೀನಿವಾಸ.